ನನಗೆ ಹತ್ತಿರದಿಂದ ದರ್ಶನನ್ನ ನಾನು ನೋಡಿ 1 ವರ್ಷ ಹತ್ತಿರದಿಂದ ದರ್ಶನಕ್ಕೆ ನಾನು ಊಟ ಹಾಕಿದ್ದೀನಿ. ಆ ಬಾಂಧವ್ಯ ಅದು ಹೇಳ್ಕೊಳಕ್ಕಾಗಲ್ಲ. ಪ್ರತಿ ವರ್ಷ ನಾನು ಅವ್ರ ಮನೆ ಹುಟ್ಟು ಹಬ್ಬಕ್ಕೆ ಹೋದಾಗ ಎಲ್ರೂ ಅಕ್ಕ ಇನ್ನು ಅರ್ಧ ಗಂಟೆ ಬಂದೆ ನಾನು ಅಂತ ಹೇಳ್ಕೊಂಡು ನಮ್ಮನ್ನ ಒಳಗಡೆ ಕಳಿಸಿ, ಅವ್ರ ಮನೆ ಒಳಗಡೆ ಕಳಿಸಿ ಅವ್ರನ್ನೆಲ್ಲ ಒಂದು ಇದನ್ನ ಕಳಿಸಿ ಆದ ಮೇಲೆ ಅವ್ರಿಗೊಂದು ರೆಸ್ಟ್ ಅಂತ ಇರುತ್ತೆ, ಅಥವಾ ಅವ್ರೇನೋ ಬರ್ತಾರೆ, ಒಂದು ನೀರು ಅದೇನೋ ಕುಡ್ಕೊಂಡು ಬಂದು ಅಕ್ಕ ಬಾ ಇಲ್ಲಿ ಕೂತ್ಕೋ. ಯಾವ ವ್ಯಕ್ತಿನೂ ಅಷ್ಟು ದೊಡ್ಡ ನಟ ನಮ್ಮಂತ ಕಾಮನ್ ಆಗಿರೋ ಅಂತ ವ್ಯಕ್ತಿಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅಕ್ಕ ಏನು ಹೇಳು, ಆರಾಮಿದ್ಯಾ, ಅಣ್ಣ ಹೇಗಿದ್ದಾರೆ, ಆರಾಮಿದ್ದಾರಾ, ಏನಪ್ಪಾ ವಿದ್ಯಾ ಕವಳ ಹಾಕ್ತೇನ ಈಗ್ಲೂವಾ ಅಂದ್ರೆ ಇಷ್ಟು ಕ್ಯಾಸುವಲ್ ಆಗಿ ಇಷ್ಟು ಚೆನ್ನಾಗಿ ಮಾತಾಡೋದು ಅಂತಂದ್ರೆ ನಾನ್ ಕಂಡಂತೆ ಮೋಸ್ಟ್ಲಿ ಆ ವ್ಯಕ್ತಿತ್ವ ಇರೋದು ದರ್ಶನ್ಗೆ ಒಬ್ರಿಗೆ ಅಂತ ಅನ್ಕೋತೀನಿ ನಾನು. ನಮ್ಮ ಜೊತೆಗಿನ ಒಂದಿದು ಇನ್ನ ಬೇರೆ ಬೇರೆ ಇರತ್ತೆ, ಎಲ್ಲರ ಜೊತೆಗೇನು ದರ್ಶನ್ ಒಂದೇ ತರ ಇರಬೇಕು ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋದು ತಪ್ಪಾಗತ್ತೆ, ಅಥವಾ ನಮ್ಮವರ ಬಾಂಧವ್ಯಕ್ಕೆ ಅವ್ರು ಆ ರೀತಿ ಇದ್ರೇನೋ. ಆದ್ರೆ ದರ್ಶನ್ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ. ಅವರು ಮಾಡ್ತಿರೋ ಕೆಲಸಗಳು, ಅವರು ಏನು ಈಗ ನಮ್ಗೆ ನಮ್ಗೊಂದು ಬೆನ್ನಿದೆ, ಆ ಬೆನ್ನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಕಾಣದೆ ಹೋದಾಗ ಆ ಬೆನ್ನಲ್ಲಿ ಏನಾಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗಲ್ಲ, ನಮಗ್ ಬೇರೆಯವ್ರು ಹೇಳಿದ್ಮೇಲೆನೆ ಗೊತ್ತಾಗಲ್ಲ. ಹಾಗೆ ದರ್ಶನ್ ಅವ್ರು ಮಾಡಿದ್ ಯಾವುದು ಬೆಳಕಿಗೆ ಬರ್ಲಿಲ್ಲ, ಆದ್ರೆ ಅವ್ರು ಮಾಡ್ತಿರೋದು ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರ. ಅವ್ರದ್ದೊಂದು ಶಬ್ದ ಇದೆ, ಯಾವಾಗ್ಲೂ ಹೇಳ್ತಾರ ಅದನ್ನ, ನಾನು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅಂತ. ನಾವು ಏನೇ ದಾನ ಧರ್ಮ ಮಾಡಿದ್ರೆ ಅದು ಮತ್ತೊಬ್ರಿಗೆ ಅದು ಕೇಳಿದ್ರೆ ಹೋದ್ರೆ ಹೋಯ್ತು ಅಂತ. ಹಂಗೆ ಆ ತರ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ನಾನ್ ಕಂಡಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.